ಎಲ್ರಿಗೂ ನಮಸ್ಕಾರ. ನಾನೀಗ ನಿಮ್ಗೆ ಮೆಣಸಿನ್ಕಾಯಿ ತುಂಬಿ ಮಾಡ್ತಾರಲ್ಲ, ಮೊಸರುಗಾಯಿ ಅಂತ ಹೇಳ್ತಾರೆ, ತುಂಬಿದ ಮೆಣಸಿನ್ಕಾಯಿ ಅಂತ ಹೇಳ್ತಾರೆ, ಮತ್ತು ಬಾಳಕ ಮೆಣಸಿನ್ಕಾಯಿ ಅಂತ ಹೇಳ್ತಾರಲ್ಲ, ಅದನ್ನು ನಾನೇನು ಏನು ಹಾಕಿ ಮಾಡ್ತೀನಿ ಅನ್ನೋದನ್ನು ಹೇಳ್ತೀನಿ. ಅದು ತುಂಬ ರುಚಿಯಾಗಿರ್ತೈತಿ ಮತ್ತು ಹಗುರಾಗಿರ್ತೈತಿ. ಅದನ್ನು ಸ್ವಲ್ಪ ನಿಮ್ಗೆ ಹೇಳ್ತೀನಿ. ನಾನು ಹೇಗೆ ಮಾಡೋದು, ಅದಕ್ಕೆ ಏನೇನು ಬೇಕಾಗಬೇಕು ಅಂತೆಲ್ಲ ತಿಳಿಸ್ಕೊಡ್ತಾಯಿದ್ದೀನಿ. ಈಗ ನಾನು ಇದು ಮೆಣಸಿನ್ಕಾಯಿನ ಇದು ಚಾಕುವಿಂದ ಈ ಥರ ಕಟ್ ಮಾಡ್ಕೊತೀನಿ. ಇಷ್ಟು ಇದನ್ನು ಹೊಸ ಬ್ಲೇಡಿಂದನೂ ಸಹ ನೀವು ಈ ಥರ ಸಾವಕಾಶವಾಗಿ ಇದನ್ನು ಮಾಡಿಕೊಂಡ್ರೆ ಇದು ಇನ್ನೂ ಚೆನ್ನಾಗಿ ಬರ್ತದೆ. ಚಾಕುವಿಂದನೂ ಮಾಡ್ಬೋದು. ಈ ಥರ ನಾನು ಇವನ್ನೆಲ್ಲನೂ ಈಗ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಬೇಕಾಗಿರೋದು ಏನಪ್ಪ ಅಂತಂದರೆ, ಇದು ಕೊತ್ತಂಬರಿ ಕಾಳು, ಅದನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಜೀರಿಗೆನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇದನ್ನು ಮೆಂತ್ಯ ಇರ್ತಲ್ಲ, ಮೆಂತ್ಯನ ಮಿಕ್ಸಿ ಹಾಕಿ ಅದನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಉಪ್ಪು ಮತ್ತು ಇಂಗು. ಇದು ಸಣ್ಣದು ಸಾಬುದಾನಿ ಇರ್ತದಲ್ಲ, ಸಾಬುದಾನಿಯನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಇದನ್ನೆಲ್ಲನೂ ಸೇರಿಸ್ಕೊತೀನಿ. ನೀವು ಬೇಕಿದ್ರೆ ಅದು ಸಣ್ಣ ಸಾಬುದಾನಿನ ನೆನೆ ಹಾಕಿನೂ ಇದ್ರ ಜೊತೆ ಸೇರಿಸ್ಕೋಬೋದು. ನೆನೆ ಹಾಕಿದ್ದನ್ನು ಅದನ್ನೆಲ್ಲ ನೀರೆಲ್ಲ ಬಸಿದು ಅದನ್ನ ಇದ್ರ ಜೊತೆ ಸೇರಿಸ್ಕೋಬೋದು. ಇದನ್ನು ಈ ಥರ ಎಲ್ಲ ಸೇರಿಸ್ಕೊಂಡು ಇದನ್ನು ಪೌಡ್ರ್ ಮಾಡ್ಕೊತೀನಿ. ಇದಕ್ಕೆ ಎಷ್ಟು ಬೇಕಾಗುತ್ತೋ ಉಪ್ಪು ಅಷ್ಟು ಹಾಕ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಉಪ್ಪಾದ್ರೂ ಅದು ರಾತ್ರಿ ನೀವು ಇದನ್ನು ತುಂಬಿ ರಾತ್ರಿ ಇಟ್ಬಿಡಬೇಕು. ಆವಾಗ ಅದು ನೀರು ಜಾಸ್ತಿಯಾಗಿ ಬಂದುಬಿಡುತ್ತೆ, ಹೊರಗಡೆ ಬಿಟ್ಟಿರುತ್ತದೆ. ಸೊ ನಿಮ್ಗೆ ಅದು ಉಪ್ಪು ಜಾಸ್ತಿ ಆದರೆ ಎಷ್ಟು ಬೇಕೋ ಅಷ್ಟನ್ನು ಹಿಡ್ಕೊಂಡು ಜಾಸ್ತಿ ಆಗಿದ್ದನ್ನೆಲ್ಲ ಅದು ಬಿಟ್ಬಿಡುತ್ತೆ. ಈ ಥರ ಇದನ್ನು ಪೌಡ್ರೆಲ್ಲ ಕಲಿಸ್ಕೋಬೇಕು. ಇದಕ್ಕೆ ಬೇಕಾದರೆ ನೀವು ಇದು ಸಾಬುದಾನಿ ನಾನು ಪೌಡ್ರ್ ಮಾಡಿ ಹಾಕ್ಕೊಂಡಿದ್ದೀನಲ್ಲ, ನೀವು ಅದನ್ನು ಹಂಗೆ ನೆನೆ ಹಾಕಿದ್ದನ್ನು ಹಾಕ್ಕೋಬೋದು. ಅಥವಾ ಸಾಬುದಾನಿ ಇಲ್ಲದೆ ಅದಷ್ಟೇ ಪೌಡ್ರ್ ಅಷ್ಟೇ ಮಾಡ್ಬೋದು. ಧನಿಯಾ ಪೌಡ್ರು, ಜೀರಿಗೆ ಪೌಡ್ರು, ಮೆಂತ್ಯ ಪೌಡ್ರು ಮತ್ತು ಇಂಗು, ಉಪ್ಪು ಸೇರಿಸ್ಕೊಂಡ್ರೂ ಅಷ್ಟೇ ಹಾಕಿ ತುಂಬಿದ್ರೂ ಅದು ತುಂಬ ಹಗುರಾಗಿ ರುಚಿಯಾಗಿರ್ತದೆ. ಈ ಥರ ಸಿಳಿರೋದು ಇದನ್ನು ಮೆಣಸಿನ್ಕಾಯಿಗೆ ಈ ಥರ ತುಂಬಿಕೊಂಡು ಈ ಥರ ಫುಲ್ಲಾಗಿ ನೀವು ಹಾಕಬೇಕು. ಇದನ್ನು ಈ ಥರ ನೀವು ತುಂಬಿ ಇದನ್ನು ರಾತ್ರಿ ಇದನ್ನು ಮುಚ್ಚಿ ಇಟ್ಬಿಡಬೇಕು. ಒಂದು ದಿವಸ ಇದನ್ನು ಇಡಬೇಕು ಮುಚ್ಚಿ. ಆಮೇಲೆ ಅದಕ್ಕೆ ಜಾಸ್ತಿ ಇರೋದು ಉಪ್ಪೇನಾದರೂ ಜಾಸ್ತಿ ಆಗಿದ್ರೆ ಅದೆಲ್ಲ ನೀರು ಬಿಟ್ಟು ಹೊರಗಡೆ ಬಂದಿರ್ತದೆ. ಅವಾಗ ನೀವು ಬೆಳಗ್ಗೆ ಇದನ್ನೆಲ್ಲ ತೆಗೆದು ಒಂದು 3-4 ದಿವಸ ಬಿಸಿನಲ್ಲಿ ಒಣಗಿಸಿಬಿಟ್ರೆ ಆಮೇಲೆ ಕರಿಲಿಕ್ಕೆ ರೆಡಿ ಆಗುತ್ತೆ. ತುಂಬ ರುಚಿಯಾಗಿರ್ತೈತೆ. ಇದ್ರ ಜೊತೆ ನೀವು ಇದನ್ನು ಸಾಬುದಾನಿ ಪೌಡ್ರ್ ಹಾಕೋದಕ್ಕಿಂತನೂ ನೀವು ಅದಕ್ಕೆ ಚುರ್ಮರಿ, ಮಂಡಕ್ಕಿ ಅಂತಿರಲ್ಲ, ಅದನ್ನು ಪೌಡ್ರ್ ಮಾಡಿ ಹಾಕ್ಬೋದು. ಹಗುರವಾಗಿ ಬರ್ತವೆ. ಈ ಥರ ಉದ್ದಗೆ ಇರುವಂಥದ್ದು ಮತ್ತು ಸ್ಟ್ರೇಟಾಗಿರುವಂಥ ಮೆಣಸಿನ್ಕಾಯಿನ ತೊಗೊಂಡ್ರೆ ತುಂಬಲಿಕ್ಕೆ ಅನುಕೂಲ ಆಗ್ತದೆ. ಮತ್ತು ಭಾಳ ದೊಡ್ಡದು ಉದ್ದಾಗಿರೋದನ್ನು ತೊಗೋಬಾರ್ದು, ಯಾಕಂದರೆ ಕರಿಬೇಕಾದ್ರೆ ಎಣ್ಣೆ ಭಾಳ ಹಾಕಬೇಕಾಗ್ತದೆ. ಹಾಗಾಗಿ ಎಷ್ಟು ಬೇಕಪ್ಪ ಅಷ್ಟೇ ನೋಡಿಕೊಂಡು. ಕೆಲವೊಬ್ಬರು ಇದರೊಳಗಿರೋ ಬೀಜಗಳನ್ನ ತೆಗಿತಾರೆ, ಬಟ್ ನಾನು ತೆಗಿಯೋದಿಲ್ಲ. ನನ್ನ ತಾಯಿ ಹೇಳ್ತಾಯಿದ್ರು ಬೀಜ ತೆಗೆದುಬಿಟ್ರೆ ಅದ್ರ ಟೇಸ್ಟ್ ಬರೋಲ್ಲ ಅಂತ. ಅದಕ್ಕೆ ಬೀಜ ಸಹಿತ ಇದನ್ನು ತುಂಬ್ತಾ ಇದ್ದೀನಿ. ಅದು ಎಷ್ಟು ಅದರಲ್ಲಿ ಹಿಡ್ಕೊಳ್ಳುತ್ತೋ ಅಷ್ಟು ಹಿಡ್ಕೊಳ್ಳುತ್ತೆ. ಇದಕ್ಕಿಂತ ಸ್ವಲ್ಪ ದಪ್ಪ ಇರೋದೆಲ್ಲ ತುಂಬ್ತಾರೆ, ಆ ಥರದ್ದೆಲ್ಲ ನನಗೆ ಇಷ್ಟ ಆಗೋದಿಲ್ಲ. ಯಾವಾಗಲೂ ನಾವು ಇದೇ ಥರ ಮಾಡೋದು. ಇದೆಲ್ಲರಿಗೂ ಇಷ್ಟ ಆಗ್ತದೆ. ನೀವು ಒಂದು ಸಾರಿ ಮಾಡಿ ನೋಡಿ. ಈ ಬಿಸಿಲುಗಾಲಿನಲ್ಲಿ ಬಿಸಿಲು ಚೆನ್ನಾಗಿರೋದ್ರಿಂದ 3-4 ದಿನದಲ್ಲಿ ಫುಲ್ ಕಡಕ್ಕಾಗಿ ಒಣಗಿ ಬಂದುಬಿಡ್ತವೆ. ಸರಿಯಾಗಿ ಒಣಗಿದ ಮೇಲೆ ಡಬ್ಬೆಯಲ್ಲಿ ಹಾಕ್ಕೊಟ್ಬಿಟ್ರೆ ಏನೂ ಆಗೋದಿಲ್ಲ. ಬಿಸಿಲುಗಾಲ ಬಂತಲ್ಲ, ಸಂಡಿಗೆ, ಹಪ್ಪಳ, ಮೆಣಸಿನ್ಕಾಯಿ ಎಲ್ಲ ಮಾಡ್ಕೊಳ್ಳೋದು ದಿನಗಳು. ಸೊ ಒಬ್ಬೊಬ್ರದ್ದು ಒಂದೊಂದು ಥರ ಇದನ್ನು ಮಾಡ್ತಾರೆ. ಒಬ್ಬರು ಮೊಸರಲ್ಲೇ ಬರೀ ಧನಿಯಾ ಪೌಡ್ರು ಮತ್ತು ಜೀರಿಗೆ ಪೌಡ್ರ್ ಹಾಕಿಬಿಟ್ಟು ರಾತ್ರಿ ಎಲ್ಲ ಇಟ್ಬಿಟ್ಟು ಮತ್ತು ಬೆಳಗ್ಗೆ ಒಣಗಿಸ್ತಾರೆ. ಮತ್ತು ಮರುದಿವಸ ಮತ್ತು ಅದರಲ್ಲೇ ಅದೇ ನೀರಲ್ಲೇ ಹಾಕಿಡ್ತಾರೆ. ಈ ಥರ 3 ದಿನ ಹಾಕಿಬಿಟ್ಟು ಅದನ್ನು ಮಾಡ್ತಾರೆ. ಬಟ್ ನಾನು ಈ ಥರ ತುಂಬಿಟ್ಟು ಒಣಗಿಸ್ಕೊಂಡ್ರೆ ತುಂಬ ರುಚಿಯಾಗಿರ್ತದೆ ಮತ್ತು ಹಗುರವಾಗಿರ್ತದೆ. ಕರೆದಾಗ ನಿಮ್ಗೆ ಹಗುರವಾಗಿರ್ತದೆ. ಇಷ್ಟು ಮಾಡಿ ನೀವು ಇದನ್ನು ಮುಚ್ಚಿಟ್ಬಿಡ್ಬೇಕು. ರಾತ್ರಿ ಎಲ್ಲ ಮುಚ್ಚಿಟ್ಬಿಟ್ರೆ ಬೆಳಗ್ಗೆ ಎದ್ದು ಇದು ನೀರು ಬಿಟ್ಟಿರ್ತದಲ್ಲ, ಆವಾಗ ಇದನ್ನು ನೀರನ್ನು ಕೆಳಗೆ ಇರ್ತದೆ. ಮೇಗಿನ ಮೆಣಸಿನ್ಕಾಯಿ ತೊಗೊಂಡು ಬಿಸಿಲಲ್ಲಿ ಒಣಗಿ ಹಾಕಿ 4 ದಿವಸ ಒಣಗಿಸ್ಕೊಂಡು ಡಬ್ಬೆಲ್ಲಿ ಹಾಕಿ ಇಟ್ಕೋಬೋದು. ತುಂಬ ರುಚಿಯಾಗಿರ್ತದೆ. ಇದೊಂದು ಸರಿ ಮಾಡಿ ನೋಡಿ, ಸ್ವಲ್ಪನೇ ಮಾಡಿ ನೋಡಿ. ನಿಮಗೆ ಇಷ್ಟ ಆದರೆ
ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಪ್ರೋತ್ಸಾಹ ಕೊಡಿ. ಥ್ಯಾಂಕ್ ಯು.